ವಿವಾಹ ಭೋಜನವಿದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಈ ಥರ ಒಂದು ದೋಸೆಗೆ ಈ ಥರ ಪಲ್ಯ ಮಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಈಗ ತೋರಿಸ್ತೀನಿ ನಿಮಗೆ. ಹಲೋ ಫ್ರೆಂಡ್ಸ್, ಮನೇಲಿ ದೋಸೆ ಹಿಟ್ಟಿದೆಯಾ? ಆಲೂಗಡ್ಡೆ ಪಲ್ಯ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಒಂದು 4 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಬಾಂಡ್ಲಿ ಬೆಚ್ಚಗಾಗಿದೆ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಚಿಟಪಟ ಅಂತ ಈಗ ಸಾಸಿವೆ, ಚೂರು ಜೀರಿಗೆ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ. ಆಲೂಗಡ್ಡೆ ಪಲ್ಯಕ್ಕೆ ಯಾವತ್ತೂ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಇಲ್ಲ ಅಂದರೆ ಆ ಪಲ್ಯ ಎಲ್ಲ ಕೈಗೆ ಅಂಟ್ಕೊಳ್ಳುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ, ಈರುಳ್ಳಿ ಹಾಕೋಣ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಬೇಕು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕ್ಲೀನಾಗಿ ರೆಡಿಶ್ ಬಂದಿದೆ. ಈ ಥರ ಇರಬೇಕು. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಆ ಈರುಳ್ಳಿಗೆಲ್ಲ ಉಪ್ಪು ಹೇಳ್ಕೊಳುತ್ತೆ. ಅರಿಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಟೊಮೆಟೊ ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು, ಈಗ ಈ ಸ್ಮ್ಯಾಶ್ ಮಾಡ್ಕೊಂಡಿರೋ 4 ಆಲೂಗಡ್ಡೆನ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಂದು 1/2 ನಿಂಬೆಹಣ್ಣು ಹಿಂಡೋಣ. ಹಾಗೆಯೇ ಫೈನಲ್ ಆಗಿದ್ರ ಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಬ್ಯೂಟಿಫುಲ್ ಆದ ಮಸಾಲೆ ದೋಸೆಗೆ ಚೌಲ್ಟ್ರಿಗಳಲ್ಲಿ ಮಾಡೋ ಆಲೂಗೆಡ್ಡೆ ಪಲ್ಯ ರೆಸಿಪಿ ರೆಡಿ. ನೀವು ನೋಡ್ಕೊಳ್ಳಿ, ಮನೆಯಲ್ಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.